ಇದ್ರೆ ನೆಮ್ಮದಿಯಾಗಿರ್ಬೇಕು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನೀನ್ ಯಾವಾಗ್ಲೇ ಬಂದೆ? ನೀನ್ ಯಾವಾಗ ಡ್ಯಾನ್ಸ್ ಶುರು ಮಾಡಿದ್ಯೋ ಆಗ್ಲೇ ಬಂದೆ. ಸರಿ, ಏನ್ ಬಂದಿದ್ ವಿಷಯ? ನಿನ್ಗೊಂದು ಗಂಡು ನೋಡಿದ್ದೆ, ಮದ್ವೆ ಮಾಡೋಣ ಅಂತ. ಓಹೋ, ಈ ಅರಸನಕೋಟೆ ಅಂಬುಜನ್ಗೆ ಪಂಚ ಡೈಲಾಗ? ಬಂದಿದ್ ವಿಷಯ ಏನ್ ಬಗಳ? ನೀನ್ ಬಾಯ್ ಬಡ್ಕೆ ಅತ್ತೆ, ನಿನಗ್ ಬಾಯ್ ಕೊಡಕ್ಕಾಗತ್ತಾ? ಬಂದ್ ವಿಷಯ ಏನ್ ಹೇಳ್ಬಿಟ್ಟು ತೊಲ್ಗೋ. ಅದೇ ರಾಧನ್ ಸೊಸೆದು ಸೀಮಂತ ಇದೆಯಲ್ಲ. ಅಯ್ಯೋ ಗೊತ್ತಲ್ಲ, ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದ್ವಲ್ಲ, ನಾನು ಬರ್ತೀನಿ ಅಂತ ಹೇಳಿದೀನಲ್ಲ. ಅದಕ್ಕೆ ಯಾವ ಕಲರ್ ಸೀರೆ ಹಾಕೋಬೇಕು ಅಂತ ನೀನು ಇನ್ನೂ ಹೇಳೇ ಇಲ್ಲ. ಪಿಂಕ್ ಕಲರ್ ಅಂದ್ರೆ ನನಗೆ ಸಖತ್ ಇಷ್ಟ, ನನ್ನ ಫೇವ್ರೆಟ್ ಕಲರ್ ಅದು. ಎಲ್ರಿಗೂ ಪಿಂಕ್ ಕಲರೇ ಹಾಕೊಂಡ್ ಬಾ ಅಂತ. ಓಕೆ ಓಕೆ, ನನಗೂ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಅದ್ ಸರಿ, ನಿನ್ ಮಗನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಅಲ್ಲ, ನೀನ್ ಸೊಸೆಗೆ ಸೀಮಂತ ಮಾಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು, ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅನ್ನೋ ಆಸೆ ಇಲ್ವಾ ನಿನ್ಗೆ? ಅಯ್ಯೋ ರಾಣಿ ಅವರೇ, ಮೊಮ್ಮಗನ್ನ ನೋಡ್ಬೇಕು, ಸೊಸೆಗೆ ಸೀಮಂತ ಮಾಡ್ಬೇಕು, ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಯಾರಿಗ ಆಸೆ ಇರಲ್ಲ ಹೇಳು? ಮತ್ತೆ ನೀನ್ ಸೊಸೆ ಪ್ರಶ್ನೆ ಮಾಡು, ಯಾಕೆ ಇನ್ನು ಮೊಮ್ಮಗನ್ ಕೊಟ್ಟಿಲ್ಲ ಅಂತ. ಯಾಕೆಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ಬ್ಯೂಟಿ ಹಾಳಾಗುತ್ತೆ ಅಂತ ಮಕ್ಕಳೇ ಮಾಡ್ಕೊಳಲ್ಲ. ಏಜ್ ಆದ್ಮೇಲೆ ಮಕ್ಕಳು ಮಾಡ್ಕೊಳಕ್ ನೋಡ್ತಾರೆ, ಆಗ ಮಕ್ಕಳೇ ಆಗಲ್ಲ. ನಿಮ್ ಸೊಸೆನ ಕೇಳಿ ಯಾಕೆ ಮಗು ಮಾಡ್ಕೋತಿಲ್ಲ ಅಂತ. ಯಾಕೆ ನಿಮಗ್ ಮಗು ನೋಡ ಆಸೆ ಇಲ್ವಾ? ಇಲ್ಲ ಇಲ್ಲ, ನನ್ನ ಸೊಸೆ ಏನು ಅಂತವಳಲ್ಲ, ಆದರೂ ಮಕ್ಳು ಯಾಕೆ ಮಾಡ್ಕೊಂಡಿಲ್ಲ ಅಂತ ಗೊತ್ತಾಗ್ತಿಲ್ಲ. ರಾಣಿ, ನೀನು ಹೇಳ್ದಂಗೆ ಏನಾದರೂ ಬ್ಯೂಟಿ ಹಾಳಾಗುತ್ತೆ ಅಂತ ನನ್ನ ಸೊಸೆ ಮಕ್ಳನ್ನ ಮಾಡ್ಕೊಳ್ದೆ ಹೋದ್ಲು ಅಂತ ತಿಳ್ಕೊ, ಆ ಕ್ಷಣನೇ ಈ ನನ್ನ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರ್ದು ನಾನು ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಸೂಪರ್ ಐಡಿಯಾ, ಹಾಗೆ ಮಾಡಿ. ಸರಿ, ನಿನ್ನ ಮಗನ ಮಗುಗೆ ಏನಂತ ನಾಮಕರಣ ಮಾಡಿದ್ರಿ? ಅಯ್ಯೋ, ನನ್ನ ಮಗನಿಗಿನ್ನೂ ಮಗುನೇ ಆಗಿಲ್ಲ. ಹೌದಾ? ಮದುವೆಗೆ ಎಷ್ಟು ವರ್ಷ ಆಯಿತು? 8 ವರ್ಷ ಆಯಿತು. 8 ವರ್ಷ? ನಿನ್ನ ಮಹಾರಾಷ್ಟ್ರ ಮಂಗಳಾರತಿ ಎತ್ತ ಅಲ್ವೇ? ನಿನ್ನ ತಟ್ಟಲೆ ಹೆಗಡ ಸತ್ತು ಬಿದ್ದಿದೆ, ನನ್ನ ತಟ್ಟಲ್ಲಿರೋದು ನೋಣ ಓಡ್ಸಕ್ಕೆ ಬಂದಿದ್ದಾಳೆ. ಹೋಗೆ ಬಾಯ್ ಮುಚ್ಕೊಂಡು. ಏಯ್ ಮುಚ್ಚು, ಅದು ಇಲ್ಲ ಇದು ಇಲ್ಲ, ಹೋಗೆ ಹೋಗ. ನನ್ನ ಬುಡಕ್ಕೆ ತಂದು ಬಂದ್ಬಿಟ್ಲು ದೊಡ್ಡದಾಗಿ ಫಿಟ್ಟಿಂಗ್ ಇಡೋಕ್ಕೆ. ಹೌದು, ಅವಳು ಹೇಳಿದ್ದು ಸರಿನೇ ಅಲ್ವಾ? ನನಗೂ ನನ್ನ ಮೊಮ್ಮಕ್ಕಳನ್ನ ಎತ್ತ ಆಡಿಸ್ಬೇಕು ಅಂತ ಆಸೆ. ಯಾಕೆ ಇಷ್ಟು ವರ್ಷ ಆದರೂ ಮಕ್ಕಳನ್ನ ಮಾಡ್ಕೊಂಡಿಲ್ಲ? ಓ, ಈ ರಾಣಿ ಹೇಳ್ದಾಗೆ ನನ್ನ ಸೊಸೆ ಏನಾದರೂ ಬ್ಯೂಟಿ ಹಾಳಾಗುತ್ತೆ ಅಂತಿರಬೇಕು. ಹಾಗೇನಾದರೂ ಇದ್ದರೆ ಸರಿಯಾಗಿ ಮಾಡ್ತೀನಿ ಇವಳಿಗೆ. ಕಾಫಿ ಕುಡಿಬೇಕು ಅನಿಸ್ತಿದ್ಯಲ್ಲ, ಎಲ್ಲಿ ಹೋದ್ಲು ಹಾಳಾದವಳು? ಲೇ ಪ್ರಕೃತಿ, ಪ್ರಕೃತಿ, ಏನತ್ತೆ? ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾರೆ, ಸ್ಟ್ರಾಂಗ್ ಆಗಿರಲಿ. ತಂದೆ. ಇಷ್ಟೇ ಒಳ್ಳೆ ಸಮಯ, ಹೇಗೋ ಕಾಫಿ ತರ್ತಾ ಇದ್ದಾಳೆ, ಯಾಕೆ ಮಗುನ ಕೊಡ್ತಿಲ್ಲ ಅಂತ ಕೇಳೇ ಬಿಡ್ತೀನಿ. ಅತ್ತೆ, ಕಾಫಿ. ನಿನ್ನ ಕಾಫಿ ಆಗಿರಲಿ, ಒಂದು ಕಾಫಿ ತಂದು ಕೊಡೋದಕ್ಕೂ ನಿನ್ಗಾಗಲ್ವಾ? ಅದಕ್ಕಿಂತ ಬೇರೆ ಕೆಲಸ ಏನಿದೆ ನಿನಗೆ? ಅಯ್ಯೋ, ನಿಮ್ ತರ ಲೇಡೀಸ್ ಕ್ಲಬ್ ಕಿಟ್ಟಿ ಪಾರ್ಟಿ ಅಂತ ಕಾಲ ಹರಟೆ ಮಾಡ್ಕೊಂಡ ಕುತ್ಕೋತೀನಿ ನಾನು. ಆಫೀಸ್ ಕೆಲಸ ಹಾಸ್ಕೊಂಡು ಓದ್ಕೊಂಡು ಮಾಲ್ಕೊಳ್ಳೋ ಅಷ್ಟಿದೆ. ಪಾಪ ಎಷ್ಟು ಮಾತಾಡ್ತೀಯ? ಅತ್ತೆ ನಗೋರು ಸ್ವಲ್ಪನೂ ಇಲ್ಲ, ಬಾಯಿ ಬಂದಂಗೆ ಮಾತಾಡ್ತೀಯ. ಹೆಲೋ, ಸೊಸೆ ಅನ್ನೋ ಗೌರವ ಕೊಡೋದನ್ನ ನೀವು ಕಲೀರಿ. ನಮಗೂ ಇಷ್ಟ ಕಷ್ಟಗಳಿರುತ್ತೆ ತಾನೆ. ಏಯ್, ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಇದೆ ನಿಮ್ ತವ್ರ ಮನೆ ಅಲ್ಲ. ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡೋದಕ್ಕೆ ಇದೆ ನಿಮ್ ತವ್ರ ಮನೆನೂ ಅಲ್ಲ. ನೀವು ನನ್ಗಿಂತ ಮುಂಚೆ ಬಂದಿದ್ದೀರಾ, ನೀವು ಆದ್ಮೇಲೆ ಬಂದಿದ್ದೀನಿ ಅಷ್ಟೇ. ನೀವು ಸೀನಿಯರ್ ಸೊಸೆ, ನಾನು ಜೂನಿಯರ್ ಸೊಸೆ. ಅಯ್ಯೋ ಅಯ್ಯೋ ಅಯ್ಯೋ, ಹೆಣ್ಣೊಡಕ್ ಬಂದಾಗ ಒಳ್ಳೆ ಮಂಗ್ ಸಾಮ್ರಾಣಿ ಇದ್ದಂಗಿದ್ದೆ. ನೀವು ಅಷ್ಟೇ, ನನ್ನ ನೋಡೋದಕ್ ಬಂದಾಗ ನಾಲ್ಗೆ ಬಿದ್ದೋಗಿರೋ ನಾರಾಯಣಿ ತರ ಇದ್ರಿ. ನಿಮ್ ಮಗಂಗೆ ಹೆಣ್ ಸಿಗ್ಲಿ ಅಂತ ಅದೆಷ್ಟು ದೇವ್ರಿಗೆ ಬೇಡ್ಕೊಂಡ್ ಬಂದಿದ್ರೋ ಏನೋ. ನೀನೇ ತ್ರಿಪುರ ಸುಂದ್ರಿ, ನೀನೇ ನಮ್ಮನೆ ಸೊಸೆಯಾಗಿ ಬರ್ಲಿ ಅಂತ ಬೇಡ್ಕೊಳಕ್ಕೆ. ನೀವೇ ತಾನೇ ನಾನು ನಿಮ್ಮ ಮನೆಗೆ ಬಂದಾಗ ಹೇಳ್ತಾ ಇದ್ರಿ, ಎಷ್ಟು ಚೆನ್ನಾಗಿದೀಯಾ ಮಹಾಲಕ್ಷ್ಮಿ ನೀನು, ನಮ್ಮನೆ ದೇವತೆ ನೀನು ಅಂತ ಪುಂಕ್ತಾ ಇದ್ರಿ. ಹೌದು ಕಣೆ, ಹೌದು, ನಾನ್ ಮಾಡಿದ ದೊಡ್ಡ ತಪ್ಪು ಅದೇನೆ. ಪಕ್ಕದ ಮನೆ ಯಶೋದ ಆಂಟಿನ ನೋಡಿ ಕಲೀರಿ. ಅವ್ರ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಅವ್ಳು ಕೇಳಿದ್ದೆಲ್ಲ ಕೊಡ್ತಾರೆ. ಕೊಡ್ತಾರೆ ಕೊಡ್ತಾರೆ. ಅದಕ್ಕೆ ಅವಳು ಯಶೋದಮ್ಮಂಗೆ ಮೊಮ್ಮಗುನ ಮೊಮ್ಮಗಳ ಕೊಡ್ತಾ ಇದ್ದಾಳೆ. ನೀನು ನೀನು ನೀನೇನೆ ಕೊಡ್ತಾ ಇದ್ಯಾ? ಏನೋ ಹೇಳೆ. ಪ್ರಕೃತಿ, ಲೇ ಪ್ರಕೃತಿ, ಅಯ್ಯೋಯ್ಯೋ ಏನೇ ಆಯ್ತು ಪ್ರಕೃತಿ? ಅಯ್ಯೋ ದೇವ್ರೆ, ಇಷ್ಟಕ್ಕೆ ಬಿದ್ದೋಗ್ಬಿಡ್ಲಲ್ಲಪ್ಪ. ಲೇ ಪ್ರಕೃತಿ, ಪ್ರಕೃತಿ, ಪ್ರಕೃತಿ ಎದಳೆ. ಅಯ್ಯೋ, ನಾನು ಏನು ಅನ್ಬಾರ್ದು ಅಂದ್ಬಿಟ್ಟೆ ಅಂತ ಹೀಗೆ ಬಿದ್ದೋದ್ಲು.
ಹಲೋ ಡಾಕ್ಟ್ರೆ, ನಾನು ಅಂಬುಜ ಮಾತಾಡ್ತಿರೋದು. ನನ್ನ ಸೊಸೆ ಪ್ರಕೃತಿ ಬಿದ್ದೋಗ್ಬಿಡ್ತಾಳೆ. ಪ್ಲೀಸ್ ಪ್ಲೀಸ್ ಬೇಗ ಬನ್ನಿ, ಬೇಗ ಬನ್ನಿ. ಅಯ್ಯೋ, ಈ ಡಾಕ್ಟ್ರನ್ನೇ ಎಷ್ಟೊತ್ತಿಗೆ ಬರ್ತಾರಪ್ಪ? ಅಲ್ಲ, ಪ್ರಕೃತಿಗೆ ಏನಾಯ್ತು? ಮಾತಾಡ್ತಾ ತಲೆ ಸುಬ್ಬಿದೋದ್ಲಲ್ಲ. ಅಯ್ಯೋ ದೇವ್ರೆ, ಅವಳಿಗೇನೂ ಆಗದೆ ಇರ್ಲಪ್ಪ. ಹೇಳಿ ಅಂಬುಜವ್ರೆ, ನಿಮ್ಮ ಸೊಸೆಗೆ ಏನಾಯ್ತು? ಅದು ಡಾಕ್ಟ್ರೆ, ನನ್ನ ಸೊಸೆ ತಲೆ ಸುತ್ತ ಬಿದ್ದೋಗ್ಬಿಟ್ಲು. ತಲೆ ಸುತ್ತ ಬಿದ್ದೋದ್ಲು ಅಥವಾ ನೀವೇ ಏನಾದರೂ ಮಾಡಿ ಸುಳ್ಳು ಹೇಳ್ತಾ ಇದ್ದೀರೋ? ನಾನಾ ಅಯ್ಯೋ, ಏನ್ ತಪ್ಪು ಅದನ್ನೇ ಹೊರಿಸ್ತಾ ಇದ್ದೀರಾ ಡಾಕ್ಟ್ರೆ? ನಾನು ನನ್ನ ಸೊಸೆನ ರಾಣಿ ತರ ನೋಡ್ಕೊಳ್ತೀನಿ. ನಾನು ಯಾಕೇನೋ ಮಾಡ್ಲಿ? ಹಲೋ ಅಂಬುಜಮ್ನವ್ರೆ, ತಪ್ಪು ಮಾಡಿರೋರು ಯಾರು ತಪ್ಪು ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ನಡೀರಿ, ಪೇಷಂಟ್ ಎಲ್ಲಿದ್ದಾರೆ ತೋರಿಸಿ ಚೆಕ್ ಮಾಡ್ತೀನಿ. ಮೇಲೆ ಸರಿ, ಬನ್ನಿ ಚೆಕ್ ಮಾಡ್ತೀನಿ. ಈ ಡಾಕ್ಟ್ರಮ್ಮ ನನ್ನ ಬುಡಕ್ಕೆ ತರ್ತಿದ್ದಾಳಲ್ಲ. ಅಯ್ಯೋ ದೇವ್ರೆ, ಪ್ರಕೃತಿಗೆ ಏನೋ ಆಗದೆ ಇರ್ಲಪ್ಪ. ಅಂಬುಜಮ್ನವ್ರೆ, ಬಂದೆ ಬಂದೆ ಬಂದೆ. ಅಯ್ಯೋ ಪ್ರಕೃತಿ, ಏನೇ ಆಯ್ತು? ನಾನು ಕೇಳಿದ ಒಂದು ಕಾಫಿ ಅಷ್ಟಕ್ಕೆ ಜ್ಞಾನ ತಪ್ಪಿದೋಗದೇನೆ. ಅಯ್ಯೋ ಅಂಬುಜಮ್ನವ್ರೆ, ನಿಮ್ಮ ಸೊಸೆಗೆ ಏನಾಯ್ತು? ನನ್ನ ಸೊಸೆಗೆ ಅಯ್ಯೋ ಅಯ್ಯೋ ಅಯ್ಯೋ, ನಾನು ಏನು ಮಾಡಿಲ್ಲ ಡಾಕ್ಟ್ರೆ. ಕೇಳಿದ ಒಂದೇ ಒಂದು ಸ್ಟ್ರಾಂಗ್ ಕಾಫಿ ಅಷ್ಟೇ. ನಾನು ಅವರನ್ನು ಏನ್ಸೆ ಕೊಟ್ಟಿರ್ತೀನ? ಅವಳ ಕೈಲಿ ಕೆಲಸ ಮಾಡಿಸ್ತೀನ? ನೋಡ್ದವ್ರು ನನ್ನ ಏನ್ ಅನ್ಕೋತಾರೆ? ಅಯ್ಯೋ ಅಂಬುಜಮ್ನವ್ರೆ, ನಿಮ್ಮ ಸೊಸೆ ಇವಾಗ ಪ್ರೆಗ್ನೆಂಟು. ಪ್ರೆಗ್ನೆಂಟಾ? ಅಯ್ಯೋ, ಎಲ್ಲೋದ್ರು ಈ ಅಂಬುಜಮ್ನವರು? ಎಲ್ಲಾದರೂ ಹೋಗಲಿ. ನಾರ್ಮಲ್ ಆಗಿದೆಯಾ ಬ್ರೆತ್ತು? ನನ್ನ ಸೊಸೆ ಪ್ರೆಗ್ನೆಂಟು, ಎಲ್ರಿಗೂ ಹೇಳ್ಬೇಕು. ನನ್ನ ಸೊಸೆ ಪ್ರೆಗ್ನೆಂಟು. ಏ ಕವಿತಾ, ಸುಮತಿ, ಯಶೋಧ, ರಾಧಾ, ನನ್ನ ಸೊಸೆ ಪ್ರೆಗ್ನೆಂಟು ಕಣೆ. ನನ್ನ ಸೊಸೆ ಪ್ರೆಗ್ನೆಂಟು. ಲೇ ರಾಣಿ, ನನ್ನ ಮನೆಗೆ ಬಂದು ಫಿಟ್ಟಿಂಗ್ ಇಡ್ತೇನೆ. ನನಗೆ ಮೊಮ್ಮಗಳ ಬರ್ತಿದ್ದಲ್ಲ ಕಣೆ. ನನ್ನ ಸೊಸೆ ಪ್ರೆಗ್ನೆಂಟು. ರೀ ಲೀಲವ್ರೆ, ನನ್ನ ಸೊಸೆ ಪ್ರೆಗ್ನೆಂಟು ಕಣ್ರಿ. ನನ್ನ ಸೊಸೆ ಪ್ರೆಗ್ನೆಂಟು. ಇವಾಗೆಲ್ಲ ಆರಾಮಲ್ವಾ ಪ್ರಕೃತಿ ಅವರೇ? ಹುಷಾರಾಗಿರ್ಬೇಕು. ಆರಾಮಾಗಿದೆಯಮ್ಮ? ಆರಾಮಾಗಿದ್ದಾಳಲ್ಲ ನನ್ನ ಸೊಸೆ? ಆರಾಮಾಗಿದ್ದಾರೆ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ನೀವು? ಅಯ್ಯೋ, ಆಗದೆ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದನ್ನ ಊರೆಲ್ಲ ಡಂಗೂರು ಸರದ್ ಬೇಡ್ವಾ, ಎಲ್ರಿಗೂ ಹೇಳ್ಕೊಂಡು ಬಂದ್ಬಿಟ್ಟೆ. ಎಲ್ಲರಿಗೂ ಹೇಳೋ ಮೊದಲು ನಾನು ಹೇಳೋದನ್ನ ಕೇಳಿದ್ರೆ ಮಾತ್ರ ನಿಮ್ಮ ಮೊಮ್ಮಗು ನಿಮಗೆ ಕೈ ಸೇರುತ್ತೆ ಅಷ್ಟೇ. ಏನ್ ಮಾಡ್ಬೇಕು ಹೇಳಿ ಡಾಕ್ಟ್ರೆ? ಭಾರ ಎತ್ಸೋ ಹಾಗಿಲ್ಲ. ನಾನ್ ಎತ್ತುತ್ತೀನಲ್ಲ. ಟ್ರಾವೆಲ್ ಅಂತೂ ಮಾಡ್ಸೋ ಹಾಗೆ ಇಲ್ಲ. ನಮ್ಮ ಅಪ್ಪನಾಣೆ ಎಲ್ಲೂ ಕಳ್ಸಲ್ಲ ಅವಳ. ಮನೇಲಿ ಬಟ್ಟೆ ಹೋಗ್ಸೋ ಆಗಿಲ್ಲ. ನಾನಿಲ್ವೇ ವಾಷಿಂಗ್ ಮಿಷಿನ್. ಮನೆ ಕೆಲಸ ಅಂತೂ ಮಾಡೋಂಗೆ ಇಲ್ಲ. ಅಯ್ಯೋ, ಎಲ್ಲ ನಾನ್ ತಾನೇ ಮನೆ ಕೆಲಸ ಮಾಡೋದು ಯಾವಾಗ್ಲೂ ನಾನೇ ಮಾಡ್ತೀನಿ, ಪರವಾಗಿಲ್ಲ. ಅಯ್ಯೋ ಇನ್ಮೇಲಿಂದ ನೀನ್ ಹಾಗೆ ಮಾಡಂಗಿಲ್ಲ. ಹಾ, ಡಾಕ್ಟರ್ ಹೇಳೋ ಮಾತು ಕೇಳಬೇಕು. ನೀನು ಕೂತ್ ಜಾಗದಿಂದ ಮಿಸ್ ಕಾಡಂಗಿಲ್ಲ. ನಿನ್ನ ರಾಣಿ ಅಲ್ಲ, ಮಹಾರಾಣಿ ತರ ನೋಡ್ಕೊಳ್ತೀನಿ. ಎಲ್ಲ ಕೆಲಸ ನಾನೇ ಮಾಡ್ತೀನಿ. ತುಂಬಾ ಒಳ್ಳೇದು. ಹೇ ಪ್ರಕೃತಿ, ಇದೇನು ಎಲ್ಲಿಗೆ ಹೊರಟೆ? ಆಫೀಸ್ಗಾ? ನೋಡು, ಇನ್ ಮುಂದೆ ನೀನು ಯಾವ ಆಫೀಸ್ಗೆ ಹೋಗಂಗಿಲ್ಲ, ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ನಿನ್ನ ಹೊಟ್ಟೆಲ್ಲಿ ನಮ್ಮನೆ ರಾಜ್ಕುಮಾರ ಬೆಳೀತಾ ಇದ್ದಾನೆ. ಅಯ್ಯೋ ಅತ್ತೆ, ಆಫೀಸಿಗೆ ಹೋಗ್ಬೇಡ ಅಂದ್ರೆ ಹೆಂಗೆ? ನನಗೆ ಎಷ್ಟೊಂದು ಕೆಲಸ ಇದೆ. ನಮ್ಮ ಬಾಸ್ ನಿನ್ ಬಾಸು. ಹಲೋ ಬಾಸ್ ಅವರೇ, ನಾನು ಪ್ರಕೃತಿಯವರ ಅತ್ತೆ ಅಂಬುಜಾ ಮಾತಾಡ್ತಾ ಇರೋದು. ನೋಡಿ, ಇನ್ ಮುಂದೆ ನಮ್ಮ ಪ್ರಕೃತಿ ನಿಮ್ಮ ಆಫೀಸ್ ಕೆಲ್ಸಕ್ಕೆ ಬರೋದಿಲ್ಲ. ಹಾಗೂ ಅಂದ್ಮೇಲೆ ಅವಳು ನಿಮಗೆ ಕೆಲಸ ಮಾಡಲೇಬೇಕು ಅಂತ ಏನಾದ್ರು ಇದ್ರೆ, ಅದೇನೋ ಹೋಮ್ ವರ್ಕ್ ಅಂತಾರಲ್ಲ, ಅದೇ ಹೋಮು ಫ್ರಮ್ ಅದೇ ಆ ಕೆಲಸ ಮಾಡಿಸ್ಕೊಳ್ಳಿ, ಆಯ್ತಾ? ಬಾಯ್. ಹೋಗಮ್ಮ ಬಂಗಾರಿ, ನೀನು ರೆಸ್ಟ್ ಮಾಡು. ಹಾಗೆ ನನ್ನ ಮುದ್ದು ಬಂಗಾರನು ರೆಸ್ಟ್ ಮಾಡಿಸು. ಹುಷಾರು ಮೆಟ್ಲು ಜಾರುತ್ತೆ. ನಿಧಾನ, ಒಂದೊಂದೇ ಮೆಟ್ಲು ಹತ್ತಬೇಕು. ಹಾಗೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು. ಅಯ್ಯೋ ಪ್ರಕೃತಿ, ಏನು ಮಾಡ್ತಿದ್ಯಾ ನೀನು? ಪಾತ್ರೆ ತೊಳಿತಾ ಇದ್ದೀನಿ. ಈ ಕೆಲಸ ಎಲ್ಲ ಮಾಡಬಾರ್ದು ಕಣೆ. ನೀನು ರೆಸ್ಟ್ ಮಾಡಬೇಕು. ನಿನ್ನ ಹೊಟ್ಟೆಲಿ ನಮ್ಮನೆ ರಾಜ್ಕುಮಾರ ಬೆಳೀತಾ ಇದ್ದಾನೆ. ಈ ಕೆಲಸ ಎಲ್ಲ ಮಾಡ್ಬೇಡ, ಹೋಗಿ ರೆಸ್ಟ್ ಮಾಡು. ಅಯ್ಯೋ ಮಾತಾಡ್ಬೇಡ ಕಣೆ, ಮಾತಾಡಿದ್ರು ಆಯಾಸ ಆಗುತ್ತೆ. ಹೋಗು, ನೀನು ರೆಸ್ಟ್ ಮಾಡು. ನನ್ನ ಬಂಗಾರನಿಗೂ ಆಯಾಸ ಆಗದೆ ಇರೋಂಗೆ ನೋಡ್ಕೊ. ಸರಿ ಅತ್ತೆ. ಹೋಗಮ್ಮ, ನಿಧಾನ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ಬೇಕು. ನಿಧಾನ. ಪಾತ್ರೆ ತೊಳೆಯೋದಂದ್ರೆ ಆಗಲ್ಲ. ಏನು ಮಾಡಲಿ, ನಮ್ಮನೆ ರಾಜ್ಕುಮಾರನಿಗೋಸ್ಕರ ಎಲ್ಲ ಸೇರಿಸ್ಕೋಬೇಕು.
ಮಗು ಈ ಥರ ತೊಟ್ಲಲ್ಲಿ ಹಾಕ್ಬಿಟ್ಟು ಬರ್ತಾನವ್ವ ಭೂಪ. ಅತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದಾಗ್ಲೂ ನಿಮ್ಮತ್ತೆ ಹಿಂಗೆ ನೋಡ್ಕೊಂತ ಇದ್ರಾ? ಅಯ್ಯೋ ನೋಡ್ಕೊಳ್ಳೋದಿರ್ಲಿ, ನಮಗೆ ಸರಿಯಾಗಿ ಹೊಟ್ಟೆ ತುಂಬ ಊಟನೇ ಇರ್ತಾ ಇರಲಿಲ್ಲ. ರಾಗಿ ಬೀಸಬೇಕು, ಭತ್ತ ಕುಟ್ಟಬೇಕು, 10-15 ಜನಕ್ಕೆ ಅಡುಗೆ ಮಾಡಿ ಹಾಕಬೇಕು. ಅವರೆಲ್ಲರೂ ಊಟ ಮಾಡೋವರೆಗೂ ಕಾಯಬೇಕು, ಮಿಕ್ಕಿದ್ರೆ ನಾವು ತಿನ್ನಬೇಕು. ಇವಳು ಬಸ್ರಿ, ಇವಳು ತಿನ್ಲ ಬಿಟ್ಲ ಅಂತ ಯಾರೂ ಯೋಚನೆ ಮಾಡ್ತಿರ್ಲಿಲ್ಲ. ನೀವು ಅದು ಈಗಿನ ಕಾಲದವ್ರು ತುಂಬ ಪುಣ್ಯವಂತರು ಬಿಡು. ಪ್ರೆಗ್ನೆಂಟು ಅಂತ ಗೊತ್ತಾದ ತಕ್ಷಣ ಸ್ಕ್ಯಾನಿಂಗ್ ಅಂತೆ, ಎಕ್ಸ್ರೇ ಅಂತೆ, ಹಾಳು ಮೂಳು, ಆ ಟೆಸ್ಟು ಈ ಟೆಸ್ಟು ಅಂತೆಲ್ಲ ಮಾಡ್ತಾರೆ. ಐರನ್ ಟಾನಿಕ್ಕು, ಟ್ಯಾಬ್ಲೆಟ್ಸು ಅಂತ ಒಂದಷ್ಟು ಔಷಧಿ ಕೊಡ್ತಾರೆ. ನಮಗೇನು ಇರಲಿಲ್ಲ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನಂತೆ? ನನಗೆ ಹೊಟ್ಟೆ ನೋವು ಶುರುವಾಯಿತು ಅಂತ ಎತ್ತಿನ ಗಾಡೀಲಿ ಹಾಕೊಂಡು ಹೋಗ್ತಾ ಇದ್ರ. ದಾರಿ ಮಧ್ಯದಲ್ಲೇ ನನ್ನ ಮಗ ಅಂದರೆ ನಿನ್ನ ಗಂಡ ಹುಟ್ಬಿಟ್ಟ. ಹೋಗ್ಲಿ ಆಸ್ಪತ್ರೆಗಾದ್ರೂ ತೋರಿಸಿದ್ರಾ? ಇಲ್ಲ, ಹಾಗೆ ಮನೆಗೆ ವಾಪಸ್ ಕರ್ಕೊಂಬಂದ್ಬಿಟ್ರು. 2 ದಿನ ರೆಸ್ಟು, 3ನೇ ದಿನ ಅದೇ ಕೆಲಸ. ಅತ್ತೆ ಹಾಗಾದ್ರೆ ನಾನೇ ಗ್ರೇಟ್ ಅಲ್ವಾ ನಿಮ್ಮಂತ ಅತ್ತೆ ಪಡೆಯೋದಕ್ಕೆ? ನನ್ನನ್ನು ಅದೆಷ್ಟು ಚೆನ್ನಾಗಿ ನೋಡ್ಕೊಂತೀರಾ ನೀವು. ಅಯ್ಯೋ ಹಾಗೆಲ್ಲ ಏನಿಲ್ಲ ಕಣೆ. ಅತ್ತೆ ಸೊಸೆ ಅಂದಮೇಲೆ ಒಂದಾಗಿರ್ಬೇಕು, ತಾಯಿ ಮಗಳ ಥರ. ಭೇದ ಭಾವ ಯಾಕೆ? ಸಣ್ಣ ಪುಟ್ಟ ಮನಸ್ತಾಪ ಬರುತ್ತೆ, ಅದನ್ನ ಅವಾಗವಾಗ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ತಿನ್ನು ಇದಿಷ್ಟು ಹಣ್ಣು ಖಾಲಿ ಮಾಡಬೇಕು. ಮತ್ತೆ ನನ್ನ ರಾಜ್ಕುಮಾರ ಚೆನ್ನಾಗಿರೋದು ಬೇಡವಾ? ತಿನ್ಬೇಕು. ಅತ್ತೆ ನಂಗೆ ಊಟ ಬೇಡ ಅತ್ತೆ, ಒಂಥರ ವಾಮಿಟ್ ಬರಂಗಾಗುತ್ತೆ. ಅಯ್ಯೋ ಹಾಗಂದ್ರೆ ಹೇಗೆ ಬಂಗಾರ? ನಿನ್ನ ಹೊಟ್ಟೆಲಿ ನಮ್ಮನೆ ರಾಜ್ಕುಮಾರ ಬೆಳ್ತಿದ್ದಾನೆ. ನಿನಗೋಸ್ಕರ ಅಲ್ಲಾದ್ರೂ ಅವನಿಗೋಸ್ಕರ ಆದ್ರೂ ತಿನ್ಬೇಕು ತಾನೆ. ಅವನು ಗಟ್ಮುಟ್ಟಾಗಿ ಚೆನ್ನಾಗಿ ದುಂಡುಂಡಾಗಿರ್ಬೇಕು. ಒಂದೇ ಒಂದು ತಿನ್ನ ತಿನ್ನಮ್ಮ, ನಿನ್ನ ಬಂಗಾರಿ ಅಲ್ವಾ? ಹಾಗೆ ಇದು ತುಪ್ಪ ಹಾಕಿದ್ದೀನಿ, ಶಕ್ತಿ ಬರಲಿಂದ ಎಲ್ಲ ಸೊಪ್ಪುಗಳು ಹಾಕಿ ಮಾಡಿದ್ದೀನಿ ಗೊತ್ತಾ? ಸೊಪ್ಪು ತಿಂದರೆ ಒಳ್ಳೇದು ಆರೋಗ್ಯಕ್ಕೆ. ಇಲ್ಲ ಒಂದು ತಿನ್ನು, ಒಂದು ತುತ್ತು ಹಂಗೆ ಇದಿಷ್ಟು ಖಾಲಿ ಮಾಡ್ಬೇಕಾಯ್ತಾ? ನಾನು ತಿನ್ನಿಸ್ತೀನಿಲ್ಲ, ನೀನೇ ತಿಂದರೆ ಇಲ್ಲಿಂದ ತಗೊಂಡು ಇಲ್ಲಿ ತಿನ್ನೋಷ್ಟರಲ್ಲಿ ಆಯಾಸ ಆಗುತ್ತೆ ತಾನೇ. ಅದಕ್ಕೆ ನಾನು ತಿನ್ನಿಸ್ತಾ ಇದ್ದೀನಿ. ಏನು ಆಯಾಸ ಆಗಲ್ಲ, ನನ್ನ ಮಗುಗೆ ಆಯಾಸ ಆಗುತ್ತೆ. ಹಾಂ ನಿನಗಾದ್ರೂ ಪರವಾಗಿಲ್ಲ, ತಿನ್ನು. ದಿನ ನನ್ನ ಮೊಮ್ಮಗು ಬರೋಕ್ಕೆ ಹೀಗೆ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುಂದು ಬಂಗಾರ. ರಾಣಿ, ಏ ರಾಣಿ, ರಾಣಿ ಯಾಕೆ ಕರೆದಿದ್ದು? ಏನೇ ರಾಣಿ? ರಾಣಿ ಅವತ್ತೇನು ಹೇಳಿದೆ? ನಿಮ್ಮ ಸೊಸೆ ಬ್ಯೂಟಿಗೋಸ್ಕರ ಮಕ್ಳನ್ನ ಮಾಡ್ಕೊಳ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ನಾನು ತಲೆ ಕೆಡಿಸ್ದೆ ಅಲ್ವಾ? ನಿನಗೊಂದು ವಿಷಯ ಗೊತ್ತಾ? ನನ್ನ ಸೊಸೆ ಪ್ರೆಗ್ನೆಂಟ್. ಆದಷ್ಟು ಬೇಗ ಸೀಮಂತ ಬಂದು ಚೆನ್ನಾಗಿ ಮಿಂಗ್ಬಿಟ್ಟು ಹೋಗು. ಹೇಳಿದ್ನಲ್ಲ ಬಾಯಿ ತಪ್ಪು ಮಾತಾಡ್ಬಿಟ್ಟೆ ಅಂತ. ಇನ್ನೊಂದ್ಸರಿ ಈ ರೀತಿ ಎಲ್ಲ ಮಾತಾಡಲ್ಲ ಬಿಡಿ ಅಂಬುಜಾ ಅವರೇ. ಇನ್ನೊಂದ್ಸಲ ಈಗೇನಾರು ಮಾತಾಡಿದ್ರೆ ಅಷ್ಟೇ. ನನ್ನ ಸೊಸೆ ಒಂದ್ಸಲ ಮೂಟೆ ಕಟ್ಟಿದ್ದಾಳೆ, ಇನ್ನೊಂದ್ಸಾರಿ ಉದ್ದುದ್ದಕ್ಕೆ ನೇತ್ ಹಾಕ್ಬಿಡ್ತಾಳೆ. ಇನ್ನೊಂದ್ಸರಿ ಮಾತಾಡಲ್ಲ ಅಂತ ಹೇಳಿದ್ನಲ್ಲ ಅಂಬುಜಾ. ಯಾವುದೇ ಕಾರಣಕ್ಕೂ ಆ ಬಾಯಿ ಬಗ್ಗೆ ಏನಾ? ಸಾರಿ ಆ ಪ್ರಕೃತಿಗೆ ಹೇಳ್ಬೇಡಿ. ಆ ಭಯ ಇರಲಿ, ಕಳಿಸ್ಕೋ. ಇಲ್ಲದಿರೋದೆಲ್ಲ ಹೇಳ್ತಾಳೆ. ಅಯ್ಯೋ ನನಗೆ ಮೊಮ್ಮಗನು ಮೊಮ್ಮಗಳ ಯಾವುದಾದ್ರೂ ಒಂದು. ಲಾಲಿ ಲಾಲಿ ಸುಕುಮಾರಿ, ಲಾಲಿ ಮುದ್ದು ಬಂಗಾರಿ. ಅಮ್ಮ ಪ್ರಕೃತಿ, ಪ್ರಕೃತಿ ಅಮ್ಮ ಚಿನ್ನ ಬಂಗಾರಿ. ಅದು ಸರಿ, ನಿಮ್ಮ ಅತ್ತೆ ಮನೇಲಿ ಇಲ್ವಾ? ನಮ್ಮ ಅತ್ತೆನಾ ಮಗು ಚೆನ್ನಾಗಿ ಹುಟ್ಲಿ ಕೆಂಪಗೆ ಅಂತ ದಾಳಂಬ್ರಿ ತರಕ್ಕೆ ಹೋಗೋರೆ. ಅಲ್ಲ ಕಣೆ, ನಿಮ್ಮ ಅತ್ತೆಗೆ ಏನಾದರೂ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ಏನೇ ಮಾಡ್ತೀಯಾ? ಅಯ್ಯೋ ಗೊತ್ತಾದ್ಮೇಲೆ ನೋಡ್ಕೊಳ್ಳೋಣ ಬಿಡೆ. ಅಲ್ಲಿವರೆಗೂ ನಮ್ಮ ಅತ್ತೆ ಮಾಡ್ತಾ ಇರೋ ಸತ್ಕಾರನೆಲ್ಲ ಹಾಯಾಗಿ ಸ್ವೀಕರಿಸ್ಕೊಂಡು ಮಜಾ ಮಾಡ್ತೀನಿ. ಏನು ತಲೆನೇ ನಿಂದು? ಇನ್ನು ಏನೇನು ಐಡಿಯಾಗಳು ಇಟ್ಟಿದ್ಯಾ? ನೆಕ್ಸ್ಟ್ ಲೆವೆಲ್ ಕಣೆ ಪ್ರಕೃತಿ ನೀನು. ಮತ್ತೆ ಈ ಪ್ರಕೃತಿ ತಲೆ ಅಂದ್ರೆ ಸುಮ್ಮನೆನಾ? ಅಲ್ಲ ಕಣೆ, ನಾನು ಇನ್ನೊಂದು ವರ್ಷ ಬಿಟ್ಕೊಂಡು ಮಗು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಈ ನಮ್ಮ ಮತ್ತೆ ಆ ರಾಣಿ ಮಾತು ಕಟ್ಕೊಂಡು ಇವಾಗಲೇ ಮಗು ಮಾಡ್ಕೊ ಅಂತ ತಲೆ ತಿಂತವ್ರೆ. ಅದಕ್ಕೆ ಪ್ರೆಗ್ನೆಂಟ್ ಅಂತ ಹೈ ಡ್ರಾಮಾ ಮಾಡ್ತಾ ಇರೋದು. ಪ್ರಕೃತಿ